ಗ್ಯಾರಂಟಿ ಘೋಷಣೆಗಳನ್ನ ಟೀಕಿಸಿದ ಬಿಜೆಪಿ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಈ ವರ್ಷ ಗ್ಯಾರಂಟಿಗಳಿಗೆ 38,000 ಕೋಟಿ ಹಣ ಕೊಟ್ಟಿದ್ದೇವೆ. ಗ್ಯಾರಂಟಿ ಘೋಷಣೆಗಳ ವಿರುದ್ಧ ಬಿಜೆಪಿಯವರು ಪದೇ ಪದೇ ಟೀಕೆ ಮಾಡ್ತಾನೆ ಇದ್ದಾರೆ. ಅದರ ವಿರುದ್ಧ ಈಗ ಸಿಎಂ ಡಿಚ್ಚಿ ಕೊಟ್ಟಿದ್ದಾರೆ. ಮುಂದಿನ ವರ್ಷ 58,000 ಕೋಟಿ ಖರ್ಚು ಮಾಡ್ತೀವಿ, ರಾಜ್ಯ ದಿವಾಳಿ ಆಗುತ್ತೆ ಅಂತ ಟೀಕೆ ಮಾಡ್ತಾ ಇದ್ರು ಬಿಜೆಪಿಯವರು. ಆದರೆ ಅವರೇ ಈಗ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅನೇಕ ಆಫರ್ಗಳನ್ನ ಕೊಡ್ತಿದ್ದಾರೆ. ದುಡ್ಡಿಲ್ಲದೆ ಇದ್ರೆ ಗ್ಯಾರಂಟಿ ಕೊಡೋದಕ್ಕೆ ಆಗ್ತಾ ಇತ್ತಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಕೆಲಸ ಮಾಡದೆ ಇರೋದಕ್ಕಾಗಲ್ಲ, ಟೀಕೆ ಮಾತ್ರ ಮಾಡ್ತಾ ಇರ್ತಾರೆ, ಏನು ಕೆಲಸ ಮಾಡಲ್ಲ. ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ಕೆಲಸ ಮಾಡಲಿಲ್ಲ ಬಿಜೆಪಿಯವರು. ಈಗ ನಮ್ಮ ಕೈಗೆ ಅಧಿಕಾರ ಸಿಕ್ಕಿದೆ, ಗ್ಯಾರಂಟಿ ಘೋಷಣೆ ಮಾಡ್ತೀವಿ, ಅದೇ ರೀತಿ ಹಣ ಬಿಡುಗಡೆ ಮಾಡ್ತೀವಿ, ಅದೇ ರೀತಿ ಅಭಿವೃದ್ಧಿ ಪರ ಕೆಲಸವನ್ನ ಮಾಡ್ತಿದ್ದೇವೆ. ಹಾಗಾಗಿ ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಹಾಗೇನೆ ಕೆಲಸ ಮಾಡೋದನ್ನ ಬಿಟ್ಟು ಟೀಕೆ ಮಾಡೋದು ಮಾತ್ರ ಅವ್ರ ಕೆಲಸ ಆಗೋಗಿದೆ. ರಾಜ್ಯ ದಿವಾಳಿ ಆಗುತ್ತೆ ಅಂತ ಮೊದಲಿಂದ ಕೂಡ ಹೇಳ್ತಾನೆ ಬರ್ತಾ ಇದ್ರು ಈ ಗ್ಯಾರಂಟಿ ಘೋಷಣೆಗಳಿಂದ. ಆದ್ರೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದನ್ನ ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಆದ್ಮೇಲೆ, ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೆ. ಆಮೇಲೆ ಭರವಸೆ ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಮಾಡ್ತೇವೆ ಅಂತ ಹೇಳಿದ್ವಿ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನನಗೆ. 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ, ಅವು ಜಾರಿ ಆಗ್ತಾ ಇದ್ದಾವೆ. ಈ ವರ್ಷ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ 58,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು, ಸಿದ್ದರಾಮಯ್ಯನ ಕೈಲಿ ಮಾಡೋಕ್ಕಾಗಲ್ಲ, ಈ ಗ್ಯಾರಂಟಿಗಳನ್ನ ಜಾರಿ ಕೊಡಕ್ಕಾಗಲ್ಲ, ಒಂದು ವೇಳೆ ಕೊಟ್ಟರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಇವತ್ತು 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಾಯ್ತು, 38,000 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ತೀರ್ಮಾನ ಮಾಡಾಯ್ತು. ದಿವಾಳಿ ಆಗಿದೆಯಾ? ದಿವಾಳಿ ಆಗಿ